UIDAI ವತಿಯಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ವಿಡಿಯೋದ ಥಂಬ್ನೇಲ್ನಲ್ಲಿ ನೋಡಿದಂತೆ ಇನ್ನು ಮುಂದೆ ನೀವು ಯಾವುದೇ ಅಡ್ರೆಸ್ ಪ್ರೂಫ್ ಇಲ್ಲದೆ ನಿಮ್ಮ ಆಧಾರ್ ಕಾರ್ಡ್ ಮೇಲಿರುವ ಅಡ್ರೆಸ್ಸನ್ನು ಚೇಂಜ್ ಮಾಡ್ಬೋದು. ಅದು ಮನೆಯಿಂದಲೇ ಆನ್ಲೈನ್. ಇದಕ್ಕಾಗಿ ನಿಮಗೆ ಯಾವ ಅಡ್ರೆಸ್ ಪ್ರೂಫ್ ಸಹ ಅಗತ್ಯವಿಲ್ಲ. ಇದನ್ನು ಮಾಡಲಿಕ್ಕಾಗಿ ನಿಮಗೆ ಯಾವ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಅಪ್ಡೇಟ್ ಆಗಬೇಕೋ ಆ ಅಡ್ರೆಸ್ ನಿಮ್ಮ ಯಾವುದೇ ಫ್ಯಾಮಿಲಿ ಮೆಂಬರ ಆಧಾರ್ ಕಾರ್ಡ್ ಮೇಲೆ ಮೊದಲೇ ಅಪ್ಡೇಟ್ ಆಗಿರಬೇಕು. ಉದಾಹರಣೆಗೆ ಅಣ್ಣ, ತಮ್ಮ, ಅಪ್ಪ, ಹಸ್ಬೆಂಡ್ ಯಾರೇ ಆಗಿರ್ಬೋದು. ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಪ್ರಾಕ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಯೋಣ. ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕಾಗಿ ನಿಮಗೆ ಈ ಪೇಜ್ ಮೇಲೆ ಬರಬೇಕಾಗ್ತದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಬಂದು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ನಿಮಗೆ ತೋರಿಸಿದಂತೆ ಕ್ಯಾಪ್ಚರನ್ನು ಫಿಲ್ ಮಾಡಿ ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಂಬರ್ ಮೇಲೆ ಒಂದು OTP ಬರ್ತದೆ, ಅದನ್ನು ಇಲ್ಲಿ ಹಾಕಿ ಲಾಗಿನ್ ಮಾಡಿ. ಆಗ ನೀವು ನಿಮ್ಮ ಆಧಾರ್ ಪೋರ್ಟಲ್ ಒಳಗೆ ಎಂಟರ್ ಆಗಿಬಿಡ್ತೀರ. ಅಡ್ರೆಸ್ ಅಪ್ಡೇಟ್ಗಾಗಿ ನೀವು ಇಲ್ಲಿ ಆನ್ಲೈನ್ ಅಪ್ಡೇಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಒಂದು ಹೊಸ ಆಪ್ಷನ್ ತೋರುತ್ತೆ, ಹೆಡ್ ಆಫ್ ಫ್ಯಾಮಿಲಿ ಬೇಸ್ ಅಡ್ರೆಸ್ ಅಪ್ಡೇಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡಿ. ಯಾರ ಅಡ್ರೆಸ್ ಕಾರ್ಡ್ ಬೇಸ್ ಮೇಲೆ ನೀವು ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅವರ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಹಾಕಿ. ಇಲ್ಲಿ ಅವರ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ನೀವು ರಿಲೇಷನ್ ಚೂಸ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಫಾದರ್, ಗಾರ್ಜಿಯನ್, ಹಸ್ಬೆಂಡ್, ಮದರ್. ನೀವು ಯಾರದೇ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಹಾಕ್ತೀರಾ ಅವರ ರಿಲೇಷನ್ ಇಲ್ಲಿ ಚೂಸ್ ಮಾಡಬೇಕಾಗ್ತದೆ. ನಾನು ಇಲ್ಲಿ ಫಾದರ್ ಚೂಸ್ ಮಾಡಿದ್ದೇನೆ, ಅಂದರೆ ಫಾದರ್ ಆಧಾರ್ ಕಾರ್ಡ್ ಮೇಲಿರುವ ಅಡ್ರೆಸ್ ನನ್ನ ಆಧಾರ್ ಕಾರ್ಡ್ ಮೇಲೆ ಅಪ್ಡೇಟ್ ಆಗ್ತದೆ. ಅದೇ ರೀತಿ ನಿಮಗೆ ಮದುವೆ ಆಗಿದ್ದಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಹಸ್ಬೆಂಡ್ನ ಅಡ್ರೆಸ್ ಬೇಕಾಗಿದ್ದರೆ ನೀವು ಇಲ್ಲಿ ಹಸ್ಬೆಂಡ್ ಚೂಸ್ ಮಾಡಿ. ಇಲ್ಲಿ ಹಸ್ಬೆಂಡ್ನ ಆಧಾರ್ ಕಾರ್ಡ್ ನಂಬರ್ ಮತ್ತು ಅವರ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ಕೆಳಗೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಹಾಕಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿದರೆ ಅದರ ಲೀಸ್ಟ್ ಬರ್ತದೆ. ಇದರಲ್ಲಿ ನಿಮ್ಮ ಹತ್ತಿರ ಯಾವುದಾದ್ರೂ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಹಾಕಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಚೂಸ್ ಮಾಡಿ. ಇಲ್ಲಿ ನೀವು ಯಾರನ್ನು ರಿಲೇಷನ್ನಲ್ಲಿ ಚೂಸ್ ಮಾಡಿದ್ದೀರಾ ಅವರೇ ಈ ಡಿಕ್ಲರೇಷನ್ ಫಾರ್ಮ್ ಕೊಡಬೇಕಾಗ್ತದೆ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ. ಇದರಲ್ಲಿ ಮೊದಲು ಅವರ ಹೆಸರು, ಆಧಾರ್ ಕಾರ್ಡ್ ನಂಬರ್ ಮತ್ತು ಅಡ್ರೆಸ್ಸನ್ನು ಬರೆಯಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಹೆಸರನ್ನು ಬರೆಯಬೇಕು. ಇಲ್ಲಿ ರಿಲೇಷನನ್ನು ಬರೆದು ಸಿಗ್ನೇಚರನ್ನು ಮಾಡಬೇಕು. ಈಗ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ರೆಡಿಯಾಗಿದೆ. ಆಮೇಲೆ ನೀವು ಬರೆದ ಸೆಲ್ಫ್ ಡಿಕ್ಲರೇಷನ್ ಫಾರ್ಮಿನ ಒಂದು ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಕ್ಸಸ್ಫುಲಿ ಅಪ್ಲೋಡ್ ಆಗ್ತದೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ 50 ರೂಪಾಯಿಯ ಪೇಮೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ಪೇಮೆಂಟ್ ಗೇಟ್ವೇ ಚೂಸ್ ಮಾಡಿಕೊಳ್ಳಿ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು QR ಕೋಡ್ ತೋರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವುದೇ UPI ಪೇಮೆಂಟ್ನಿಂದ ಅಥವಾ ಯಾವುದೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗಿಂದ ಮಾಡ್ಬೋದು. ನಾನು ಇಲ್ಲಿ QR ಕೋಡನ್ನು ಫೋನ್ಪೇ ಅಪ್ಲಿಕೇಶನ್ನಿಂದ ಸ್ಕ್ಯಾನ್ ಮಾಡಿದ್ದೇನೆ. ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ. ನೀವು ಇಲ್ಲಿಂದ ಪೇಮೆಂಟ್ ರಿಸೀಟ್ ಡೌನ್ಲೋಡ್ ಮಾಡಿ. ಇಲ್ಲಿಗೆ ನಮ್ಮ ಮೊದಲನೇ ಸ್ಟೆಪ್ ಫೈನಲ್ ಆಗಿದೆ. ಈಗ ಎರಡನೇ ಸ್ಟೆಪ್ನಲ್ಲಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಯಾರನ್ನು ರಿಲೇಷನ್ನಲ್ಲಿ ಚೂಸ್ ಮಾಡಿದ್ದೀರಿ ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಮಾಡಬೇಕು. ಇಲ್ಲಿ ಕ್ಯಾಪ್ಚರ್ ತೋರಿಸಿದಂತೆ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರ್ತದೆ, ಅದನ್ನು ಇಲ್ಲಿ ಹಾಕಿ ಲಾಗಿನ್ ಮಾಡಿ. ಈಗ ಅವರ ಆಧಾರ್ ಕಾರ್ಡ್ನ ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ಹಾಗೆ ಇಲ್ಲಿ ತೋರಿಸುತ್ತಿರುವ ಮೈ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮಾಡಿದಾಗ ನೀವು ಡೌನ್ಲೋಡ್ ಮಾಡಿದ ರಿಸೀಟ್ನಲ್ಲಿ ಒಂದು SRN ನಂಬರ್ ತೋರ್ತದೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. SRN ನಂಬರ್ ನಿಮಗೆ ಬೈ SMS ಕೂಡ ಬಂದಿರುತ್ತದೆ. SRN ನಂಬರ್ ಹಾಕಿದ ತಕ್ಷಣ ಯಾರು ನಿಮಗೆ ಅಡ್ರೆಸ್ ಚೇಂಜ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವರ ಹೆಸರು ಇಲ್ಲಿ ತೋರಿಸುತ್ತದೆ. ಇಲ್ಲಿ ನೀವು ಅಕ್ಸೆಪ್ಟ್ ಮಾಡಿದರೆ ಕೂಡಲೇ ಅವರ ರಿಕ್ವೆಸ್ಟ್ ಫುಲ್ಫಿಲ್ ಆಗ್ತದೆ. ಇದರ ಪ್ರೊಸೆಸಿಂಗ್ ಆಗಲು 6 ರಿಂದ 7 ದಿವಸ ಆಗ್ತದೆ. ಆಮೇಲೆ ನೀವು ಅಪ್ಡೇಟ್ ಮಾಡಿದ ಅಡ್ರೆಸ್ ಮೇಲೆ ಬೈ ಪೋಸ್ಟ್ ಆಧಾರ್ ಕಾರ್ಡ್ ಕಳುಹಿಸಿಕೊಡುತ್ತಾರೆ. ಹೀಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ನೀವು ಮನೆಯಿಂದಲೇ ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬಹುದು.